ಇವತ್ತು ನಮ್ಮೊಟ್ಟಿಗೆ ದರ್ಶನ್ ಪುಟ್ಟಣ್ಣಯ್ಯ ಅವರಿದ್ದಾರೆ. ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳ್ಬೋದು. ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ದರ್ಶನ್ ಪುಟ್ಟಣ್ಣಯ್ಯ ಅವ್ರನ್ನ ಮೀಟ್ ಮಾಡುವಂತ ಒಂದು ಸಂದರ್ಭ. ಜೊತೆಗೆ ಪುಟ್ಟಣ್ಣಯ್ಯ ಅವರ ಒಂದು ಬರ್ತ್ಡೇ ಇತ್ತು. ಹಲವು ವಿಶೇಷ ಸಂದರ್ಭಗಳನ್ನ ಹಂಚ್ಕೊಳ್ತಾ ಹೋಗ್ತಾರೆ. ಸರ್ ನಮಸ್ತೆ. ಈ ಕ್ಷಣ, ಈ ದಿನ ಎಷ್ಟು ಖುಷಿ ತರ್ತಾ ಇದೆ, ಅದಲ್ಲದೆ ನಿಮ್ಮೂರಿಗೆ ದರ್ಶನ್ ಸರ್ ಬಂದಿರುವಂತದ್ದು. ಮೊದಲನೇದಾಗಿ ಇದು ನಮ್ಮ ತಂದೆಯವರ 75ನೇ ವರ್ಷದ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡಬೇಕಂತ ಹಿಂದೆನೆ ಅನ್ಕೊಂಡಿದ್ವಿ. ಈ ಒಂದು ದಿನ ನಿಗದಿ ಮಾಡಿದ್ವಿ. ಹಿಂದೆ ರಾಯಚೂರಲ್ಲಿ ಹುಟ್ಟಿದ ದಿನ ಆಕ್ಚುಲಿ ರಾಯಚೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ, ಅದಕ್ಕೆ ಇದನ್ನ ಕಾರ್ಯಕ್ರಮ ಮಾಡಿದೀವಿ. ರೈತ ಸಂಘಟನೆ ಯಾವ ತರ ಹೋರಾಟ ಮಾಡ್ಕೊಂಡು ಬಂದಿದೆ, ಮತ್ತೆ ರೈತರಿಗೆ ಉಪಯೋಗ ಆಗಂತ ಒಂದು ಟ್ರಾನ್ಸ್ಫಾರ್ಮೇಟಿವ್ ಲಾ ಏನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಏನಿದೆ ಅದನ್ನ ಮಾಡಿದ್ರು ಹಿಂದೆ. ಅದನ್ನ ಎತ್ತಿ ಮೂವಿ ಮೂಲಕ ತೋರಿಸಿದ್ದಾರೆ. ಅದನ್ನ ಅದೇ ತರ ಈವಾಗ್ಲೂ ಲಾಗಳನ್ನ ಬಂದ್ರೆ ಎಲ್ಲರಿಗೂ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗತ್ತೆ. ಅದನ್ನೆಲ್ಲ ನಮ್ಮಂತವ್ರಿಗೆ ಹೆಚ್ಚಿಸಿದ್ದಾರೆ ಈ ಚಿತ್ರದ ಮೂಲಕ, ಎಲ್ಲ ಚಿತ್ರದ ತಂಡದವರು. ಅದರಿಂದ ಅವ್ರಗಳಿಗೂ ಒಂದು ಸನ್ಮಾನನ ಮಾಡ್ತಾ ಇದೀವಿ. ಯಾಕೆಂದ್ರೆ ರೈತ ಸಂಘದ ಒಂದು ಸ್ಟೋರಿನೂ ಅಲ್ಲಿ ಹೆಂಗೆ ಉತ್ಪತ್ತಿ ಆಯಿತು ಅಂತ ತುಣುಕುಗಳನ್ನ ತೋರಿಸಿದ್ದಾರೆ. ಅದನ್ನ ಇಟ್ಕೊಂಡು ಚಿತ್ರದ ಎಲ್ಲ ನಟದ್ರು, ಇನ್ಕ್ಲೂಡಿಂಗ್ ಚಾಲೆಂಜಿಂಗ್ ಸ್ಟಾರ್, ಸ್ಪೆಷಲ್ ಆಗಿ ಇನ್ಕ್ಲೂಡಿಂಗ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಭೂಮಿ ಪುತ್ರ ಅನ್ನುವಂತ ಅವಾರ್ಡ್, ಮತ್ತೆ ಜೊತೆಗೆ ಸರ್ 30 ಜಿಲ್ಲೆಗಳಿಂದ 30 ಆ ಒಂದು ಮಣ್ಣುಗಳನ್ನ ತಗೊಂಡ್ಬಂದು ಅದ್ರ ಸೀಕ್ರೆಟ್ ನೀವು ರಿವೀಲ್ ಮಾಡೋದಾದ್ರೆ ಏನು ಸರ್? ಅದು ಮುಂಚೆ ನಮ್ಮ ತಂದೆ ಅವರು ತೀರ್ಕೊಂಡಾಗ ಎಲ್ಲಾ ಜಿಲ್ಲೆಯಿಂದನೂ ಮಣ್ಣು ತಂದು ಅವ್ರನ್ನ ಕೊನೆ ದಿನ ಮಣ್ಣು ಮಾಡಿದ್ರು. ಅದನ್ನ ಅವಾಗ ಮಾಡಿದ್ರು. ಅದನ್ನ ಇವಾಗ್ಲೂ ಏನೋ ಒಂಥರ ಮಾಡ್ಬೇಕಂತ ಅನ್ಕೊಂಡಿದ್ದು ಎಲ್ಲ ರೈತ ಸಂಘಟನೆಯವರು. ಯಾಕಂದ್ರೆ ರೈತರ ಬಗ್ಗೆ ಒಂದು ಮೂವಿ ಮಾಡಿರೋದ್ರಿಂದ ಅದನ್ನ ಮಾಡ್ತಾ ಇದ್ವಿ. ದರ್ಶನ್ ಅವ್ರಿಗೆ ಪ್ರಾಣಿ ಪ್ರಿಯರು, ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಹೀಗಾಗಿ ಅವ್ರಿಗೆ ಇಷ್ಟಪಡುವಂತಹ ಒಂದು ದೇಸಿ ತಳಿನ ಗಿಫ್ಟ್ ಆಗಿ ಕೊಡುವಂತ ಒಂದು ದಿನ. ಅವ್ರಿಗೆ ಒಂದು ಹಳ್ಳಿಕಾರ್ ಅಂದ್ರೆ ತುಂಬಾ ಇಷ್ಟ ಆಯ್ತು. ಮುಂಚೆ ಬನ್ನೂರಲ್ಲಿ ಕಾರ್ಯಕ್ರಮ ಮಾಡಿದ್ರು ಡಾಕ್ಟರ್ ರಾಹುಲ್ ಅಂತ. ಇವರು ಅವ್ರಿಗೆ ಒಂದು ಜೊತೆ ಎತ್ತನ್ನ ಪ್ರೆಸೆಂಟ್ ಮಾಡಿದ್ರು. ಈಗ ಅವರೇ ಈ ಒಂದು ಹಳ್ಳಿಕಾರ್ ಕರುವನ್ನ ತಂದಿದ್ದಾರೆ. ಅದ್ರ ಜೊತೆಗೆ ಇನ್ನು ಹಲವಾರು ಜನರು ಏನೇನಾದ್ರೂ ಕೊಡಬೇಕು ಅನ್ನೋದು ತಂದಿದ್ದಾರೆ. ಅದನ್ನೆಲ್ಲ ಅವ್ರಿಗೆ ಕೊಡ್ತಾ ಇದೀವಿ. ಪ್ರಶ್ನೆ, ದರ್ಶನ್ ಸರ್ ನಿಮ್ಮ ಆತ್ಮೀಯತೆ ಬಹಳಷ್ಟು ಇದೆ. ಒಂದು ಕ್ಷಣ ಏನಾದ್ರೂ ಅವರು ಒಂದು ಮೆಮೊರಿ ನೆನಪಿಸ್ಕೊಳ್ಳೋದಾದ್ರೆ, ಅವರು ಒಂದು ಸಹಾಯ ಮಾಡಿರೋದು ಇರ್ಬೋದು, ಅಥವಾ ಸಹೋದರ ಪ್ರೀತಿ ಇರ್ಬೋದು. ಯಾವಾಗ್ಲೂ ಚುನಾವಣೆ ಟೈಮಿಂದ ಹಿಡಿದು ಇವಾಗ ತನಕನೂ ನಮ್ಮ ಅತಿ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಏನೇ ಇದ್ರು ಏನೇ ನಮ್ಮ ಜೊತೆ ನಮಗೆ ಸಹಕಾರ ಕೊಡ್ತಾರೆ. ಅದಷ್ಟು ಪ್ರೀತಿಯಿಂದ ಇದ್ದೀವಿ. ಅದೊಂದು ಅವರು ಯಾವಾಗ್ಲೂ ನಮ್ಮನ್ನ ಪ್ರೀತಿಯಿಂದ ನಡೆಸ್ಕೊಳ್ತಾರೆ. ಕಾಟೇರದಲ್ಲಿ ಅವರು ವಾಪಸ್ ಬರ್ತಾರೆ ಹಳ್ಳಿಗೆ. ಅವಾಗ ಬಂದು ಗುಡಿಸಲಲ್ಲಿ ಕೂತಿರ್ತಾರೆ ನೋಡಿ, ಅದು ನಮ್ಗೆ ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ ಸ್ಟೋರಿ ಹೇಳಿದಾಗ ರೈತ ಸಂಘಟನೆ ಮೊದಲನೇದಾಗಿ ಯಾವಾಗ ರೈತ ಹಸಿರು ಶಾಲೆ ಹಾಕೊಂಡು ಬರ್ತಾರೆ, ಅದು ತುಂಬಾ ಇಷ್ಟ ಆಗಿರೋ ಒಂದು. ಇದಿಷ್ಟು ದರ್ಶನ್ ಪುಟ್ಟಣ್ಣಯ್ಯ ಅವರ ಮಾತು. ಕ್ಯಾಮರಾಮನ್ ರಾಘವೇಂದ್ರ ಸ್ವಾಮಿ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಪಾಂಡವಪುರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.